Good morning, students. Okay, very good morning to all. See, now welcome to KRL Memorial CBSE School, Mudhol. I am your English teacher. My name is Geeta Mantu. Okay, see, this is second standard class, subject English. Okay, see, students, first we discuss about previous class. Okay, previous class we will complete possessives. Lesson number 4, possessives in grammar part. Okay, grammar part ಒಳಗಿರುವಂತಹ fourth lesson ನಾವು ಏನು ಮಾಡಿದ್ವಿ yesterday class ಒಳಗ ಮುಗಿಸಿವಿ. Okay, we complete yesterday class in 4 possessives. Okay, 4 possessives. Possessives ಅಂದ್ರೇನು? ನನ್ನದು, it's mine only. Okay, yours and I, yours. For example, mine, it's mine only. Okay, it's yours. ನಿನ್ನದು ನನ್ನದು ಅನ್ನುವಂತಹ ಪೊಸೆಸಿವ್ನೆಸ್, ಆ ವಸ್ತು ಕಂಪ್ಲೀಟ್ ನನಗೆ ಮಾತ್ರ ಸೇರಿದ್ದು ಅನ್ನುವಂತಹ ಮೆಂಟಾಲಿಟಿಗೆ ಏನಂತ ಕರೀತಾರೆ? ಪೊಸೆಸಿವ್ ಅಂತ ಕರೀತಾರೆ. ಓಕೆ, ನಾವು ಇನ್ ದಿಸ್ ಕ್ಲಾಸ್ ವಿ ವಿಲ್ ಗೋ ಟು ಲಾಸ್ಟ್ ಲೆಸನ್ ಆ್ಯಂಡ್ ಫಿಫ್ತ್ ಲೆಸನ್, ಸಿಂಗುಲರ್ ಆ್ಯಂಡ್ ಪ್ಲೂರಲ್ ವರ್ಬ್. ಸಿಂಗುಲರ್ ಆ್ಯಂಡ್ ಪ್ಲೂರಲ್ ವರ್ಬ್, ದಿಸ್ ಈಸ್ ಅ ಲಾಸ್ಟ್ ಲೆಸನ್ ಆಲ್ಸೋ, ಫಿಫ್ತ್ ಲೆಸನ್ ಆಲ್ಸೋ. ಓಕೆ, ಗ್ರಾಮರ್ ಪಾರ್ಟ್ ಇನ್ ಲಾಸ್ಟ್ ಲೆಸನ್. And see fifth verb. Fifth, singular and plural verbs. Plural verbs. Okay. See students, singular and plural. This is a chalk. Okay. This is a chalk. Chalk is a singular. And then see here. This is full of chalks. ಈ ಒಂದು ಬಾಕ್ಸ್ ಒಳಗೆ ಏನದಾವು? ಬಹಳಷ್ಟು ಚಾಕ್ಸ್ ಅದಾವು. See here. Chalk. Okay. This is a chalk. This is only one chalk. See here. This is a chalk. These are all chalks. Okay. See. Chalk is a one. This is a singular. See here. Chalk is a one. Okay. So this is a singular. Those all chalks. This is full of the chalks. Even box ಒಳಗೆ ಏನದಾವ? ಎಷ್ಟುಗಳ chalks ಅದಾವು? CHAKS. Yes. Okay, chalks ಅಂದ್ರೆ ಏನದು? ಪ್ಲೂರಲ್ ವರ್ಬ್ ಆಯ್ತು. ಒಂದು ಇರುವಂತದ್ದನ್ನ ನಾವು ಏನಂತ ಕರಿತೀವಿ? ಸಿಂಗುಲರ್ ಅಂತ ಕರಿತೀವಿ. ಅದೇ ವಸ್ತುಗಳು ಬಹಳ ಇದ್ವು. ಇದು ಚಾಕ್ ಒಂದೈತಿ, ಸೊ ಇದು ಸಿಂಗುಲರ್, ಸಪ್ರೇಟ್ ಸಿಂಗುಲರ್ ಆಗ್ತೈತಿ. ಇಂತಹ ಚಾಕ್ಗಳಲ್ಲಿ ಎಷ್ಟು ಕೊಂಡದಾವು? ಹೌದು, ಬಹಳಷ್ಟು ಅದಾವು. These all, those are all chalks. Okay, this box full in the chalks. ಏನಾಗ್ತು? ಇಲ್ಲಿ ಚಾಕ್ಸ್ ಅದಾವು. ಕಂಪ್ಲೀಟ್ ಈ ಬಾಕ್ಸ್ ಒಳಗೆ ಏನಾಗವು? ಚಾಕ್ಸ್ ಅದಾವು. ಸೊ ಇದೇನಾಗ್ತೈತಿ? ಪ್ಲೂರಲ್ ಆಗ್ತೈತಿ. ಒಂದಿದ್ರೆ ಅದು ಸಿಂಗುಲರ್, ಒಂದಕ್ಕಿಂತ ಹೆಚ್ಚಿದ್ರೆ ಅದು 2 ಇರಲಿ, 3 ಇರಲಿ, 4 ಇರಲಿ, ಅದು ಹೆಚ್ಚಿದ್ರೆ ಅದೇನಾಗ್ತೈತಿ? ಪ್ಲೂರಲ್ ಆಗ್ತೈತಿ. ಓಕೆ, ಸಿ ಸ್ಟೂಡೆಂಟ್ಸ್, ನಾವು ಆಲ್ ಆಫ್ ಯು ಓಪನ್ ಯುವರ್ ಟೆಕ್ಸ್ಟ್ ಬುಕ್, ಪೇಜ್ ನಂಬರ್ 74. Page number 74. Okay. See, first we learn when we use singular and plural. See here. We use first one is singular. Singular verb with a singular subject. Okay, then see a plural verb with a plural subject. Okay, see students, singular or singular verb with two. For
ಸಿಂಗುಲರ್ ವರ್ಬ್ ಬರುತ್ತಾ. ಓಕೆ, ಸಿಂಗುಲರ್ ಸಬ್ಜೆಕ್ಟ್ ಜೊತೆಗೆ ಸಿಂಗುಲರ್ ವರ್ಬ್ ಬರುತ್ತೆ, ಸಿಂಗುಲರ್ ವರ್ಬ್ ಜೊತೆಗೆ ಸಿಂಗುಲರ್ ಸಬ್ಜೆಕ್ಟ್ ಬರುತ್ತಾ. ಆ್ಯಂಡ್ ಪ್ಲೂರಲ್ ವರ್ಬ್ ಇಂದ ಪ್ಲೂರಲ್ ಸಬ್ಜೆಕ್ಟ್, ಪ್ಲೂರಲ್ ವರ್ಬ್ ಜೊತೆಗೆ ಪ್ಲೂರಲ್ ಸಬ್ಜೆಕ್ಟ್ ಬರುತ್ತೆ. ಓಕೆ, ಅವ್ರೇನು ಹೇಳೋದಂತ ಫಾರ್ಮುಲಾ ಏನು ಹೇಳಿದ್ರೆ ನಮ್ಗೆ ದಿಸ್ ಫಾರ್ಮುಲಾ ಸಿಂಗುಲರ್ ವರ್ಬ್ ಇತ್ತು ಅಂತ. ಫಾರ್ ಎಕ್ಸಾಂಪಲ್ ಹೆಲ್ಪ್. ಓಕೆ, ಹೆಲ್ಪ್ ಇಸ್ ಅ ಸಿಂಗುಲರ್ ಸಬ್ಜೆಕ್ಟ್. ಓಕೆ, ಅದ್ರ ಜೊತೆಗೆ ಸಿಂಗುಲರ್ ಸಬ್ಜೆಕ್ಟ್ ಬರುತ್ತಾ. ದೆನ್ ಪ್ಲೂರಲ್ ವರ್ಬ್ ಹೆಲ್ಪ್, ಹೆಲ್ಪ್ಸ್ ದಿಸ್ ಅ ಪ್ಲೂರಲ್ ದಟ್ ಟೈಮ್. ಫಾರ್ ಎಕ್ಸಾಂಪಲ್ ಫ್ಲವರ್ಸ್, ಫ್ಲವರ್ಸ್ ಇಸ್ ಅ ಪ್ಲೂರಲ್, ಫ್ಲವರ್ ಇಸ್ ಅ ಸಿಂಗುಲರ್. ಓಕೆ, ಪ್ಲೂರಲ್ ವರ್ಬ್ ಇತ್ತು, ಫ್ಲವರ್ಸ್ ಇತ್ತು, ಆಗ ಪ್ಲೂರಲ್ ಸಬ್ಜೆಕ್ಟ್ ಬರುತ್ತೆ. ಓಕೆ, ಸಿ ಎಕ್ಸಾಂಪಲ್ಸ್. She likes ice cream. She likes ice cream. Okay. Then Rishu loves sweets. Rishu loves sweets. See, they like ice cream. Okay, then all children love sweets. All children love sweets. See here, students. She likes ice cream. She is a third person. Okay, she is a third person. I is the first person and you is the second person. Then he, she, it is a third person. She is singular. Okay, she is a singular. Likes is also a singular. Likes is also a ಇಷ್ಟಗಳು ಅನ್ನಂಗಿಲ್ಲ ನಾವು. ಓಕೆ, ಇಷ್ಟಗಳು ಆ ವಸ್ತುಗಳೆಲ್ಲ ನನಗೆ ಇಷ್ಟ, ಆ ವಸ್ತುಗಳು ಎಲ್ಲ ನನಗೆ ಇಷ್ಟ. ಓಕೆ, ಅಲ್ಲಿ ಕೂಡ ನಾವು ಏನು ಮಾಡ್ತೀವಿ, ಲೈಕನ್ನು ಬಳಕೆ ಮಾಡ್ತೀವಿ. ಓಕೆ, ಲೈಕ್ಸ್ ನಾಟ್ ಅ ಇಷ್ಟಗಳು. ಲೈಕ್ಸ್ ಅಂದ್ರೇನು, ಇಷ್ಟಗಳಲ್ಲ. ಲೈಕ್ ಇಸ್ ಅ ಸಿಂಗುಲರ್, ಲೈಕ್ಸ್ ಇಸ್ ಆಲ್ಸೋ. ಎಸ್ ಪ್ರತ್ಯಯ ಏನಾಗ್ತೀವಿ, ಇನ್ನೊಂದೆಡೆ ಸಿಂಗುಲರ್ ಬಂದಿತ್ತು ಅಂದ್ರೆ ಅದು ಪ್ಲೂರಲ್ ಅಂದ್ರೆ ವರ್ಬ್ ಏನಾಗ್ತೈತಿ, ಎಸ್ ಅಥವಾ ಎಸ್ ಆ್ಯಡ್ ಆಗ್ತೈತಿ. ನಾವು ಆಲ್ರೆಡಿ ಇದನ್ನು ನೋಡಿವಿ. ಹೌದು, ಸಿಂಗುಲರ್ ಇದ್ದಾಗ ಎಸ್ ಅಥವಾ ಎಸ್ ಏನಾಗ್ತೈತಿ, ವರ್ಬ್ ಜೊತೆಗೆ ಆ್ಯಡ್ ಆಗ್ತೈತಿ. ಅಲ್ಲಿ ಏನಾಗ್ತೈತಿ, ಶಿ ಲೈಕ್ಸ್ ಎಸ್ ಆ್ಯಡ್ ಆಗೈತಿ, ಎಸ್ ಆ್ಯಡ್ ಆಗೈತಿ. ಶಿ ಲೈಕ್ಸ್ ಐಸ್ ಕ್ರೀಮ್, ಶಿ ಲೈಕ್ಸ್ ಐಸ್ ಕ್ರೀಮ್. ಸಿ, ಸಬ್ಜೆಕ್ಟ್ ಮೀನ್ಸ್ ದ ಪರ್ಸನ್ ಆರ್ ಥಿಂಗ್ ವಿ ಆರ್ ಸ್ಪೀಕಿಂಗ್ ಅಬೌಟ್. ಸಬ್ಜೆಕ್ಟ್ ಅಂದರೆ ಏನು ಹೇಳಾಕ್ತಾರೆ ಅವರು, ಪರ್ಸನ್ ಅಥವಾ ಥಿಂಗ್, ಒಂದು ಪರ್ಸನ್ ಅಥವಾ ಥಿಂಗ್ ಏನಾಗ್ತದೆ ಸಬ್ಜೆಕ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಶಿ ಅನ್ನೋದು ಏನಾಗ್ತದೆ ಸಬ್ಜೆಕ್ಟ್, ವಿಶ್ವ ಅನ್ನೋದು ಕೂಡ ಏನಾಯ್ತು ಸಬ್ಜೆಕ್ಟ್. ದಟ್ ದೇ ಇಸ್ ಆಲ್ಸೋ ಸಬ್ಜೆಕ್ಟ್ ಅಂಡ್ ಆಲ್ ಇಸ್ ಆಲ್ಸೋ ಸಬ್ಜೆಕ್ಟ್. ಸಿ, ದಿಸ್ ಆಲ್ ಇವು ಪ್ಲೂರಲ್, ಇವು ಸಿಂಗುಲರ್. ಸಿ ಸ್ಟೂಡೆಂಟ್, ಶಿ ಲೈಕ್ ಒಂದು ವೇಳೆ ಸಿಂಗುಲರ್ ಸಬ್ಜೆಕ್ಟ್ ಇತ್ತು ಅಂದ್ರೆ, ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ವರ್ಬ್ಗೆ ಎಸ್ ಅಥವಾ ಎಸ್ ಆ್ಯಡ್ ಆಗ್ತೈತಿ. ಹಂಗಂದ್ ಮಾತ್ರಕ್ಕೆ ಅದು ಪ್ಲೂರಲ್ ಆಗಲ್ಲ. ಓಕೆ, ಪ್ಲೂರಲ್ ಆಗಲ್ಲ, ಅದು ಸಿಂಗುಲರ್ ಸಬ್ಜೆಕ್ಟ್ ವರ್ಬೇ ಆಗಿರುತ್ತೆ. ಬಟ್ ಅದಕ್ಕೆ ಏನಾಗ್ತೈತಿ, ಎಸ್ ಅಥವಾ ಎಸ್ ಆ್ಯಡ್ ಆಗ್ತೈತಿ. ಸೊ ಶಿ ಲೈಕ್ಸ್ ಐಸ್ ಕ್ರೀಮ್, ಶಿ ಲೈಕ್ಸ್ ಐಸ್ ಕ್ರೀಮ್. ರಿಷು ಲವ್ಸ್ ಸ್ವೀಟ್ಸ್. ರಿಷು ಪ್ರೀತಿಗಳು ಅಂತೀವಲ್ಲ, ಇಲ್ಲಲ್ಲ, ಪ್ರೀತಿ ಒಂದೇ ಅಲ್ಲ. ಸೊ ದೆನ್ ಹಿಯರ್ ದೇ ಇಸ್ ಅ ಪ್ಲೂರಲ್, ದೇ ಇಸ್ ಅ ಪ್ಲೂರಲ್. ದೇ ಲೈಕ್ ಐಸ್ ಕ್ರೀಮ್, ದೇ ಲೈಕ್ ಐಸ್ ಕ್ರೀಮ್. ಅವರೆಲ್ಲ ಏನು ಮಾಡ್ತಾರೆ, ಐಸ್ ಕ್ರೀಮ್ನ ಇಷ್ಟಪಡ್ತಾರೆ. ಓಕೆ, ಐಸ್ ಕ್ರೀಮ್ನ ಇಷ್ಟಪಡ್ತಾರೆ. ಇಲ್ಲಿ ಒಂದೇ ಅರ್ಥ, ಲೈಕ್ ಅಂತ ಪ್ಲೂರಲ್ ಸಿಂಗುಲರ್ ಅಂತಲ್ಲ, ಅಥವಾ ಲೈಕ್ ಇದು ಪ್ಲೂರಲ್ ಅಂತಲ್ಲ. ಲೈಕ್ಸ್ ಅಂತ ನಾವು ಯಾಕೆ ಬಳಕೆ ಮಾಡಿದ್ವಿ ಅಂದ್ರೆ, ಶಿ ಅನ್ನೋದು ಏನಾಗ್ತೈತಿ ಸಿಂಗುಲರ್ ಸಬ್ಜೆಕ್ಟ್ ಐತಿ. ಸಿಂಗುಲರ್ ಸಬ್ಜೆಕ್ಟ್ ಇದ್ದಾಗ ವರ್ಬ್ಗೆ ಎಸ್ ಅಥವಾ ಎಸ್ ಅನ್ನು ಆ್ಯಡ್ ಮಾಡಬೇಕು. ನಾವು ಹಿಂದಿನ ಕ್ಲಾಸಲ್ಲಿ ಇದನ್ನು ನೋಡಿವಿ. ಓಕೆ, ಎಸ್ ಅಥವಾ ಎಸ್ ಅನ್ನು ಆ್ಯಡ್ ಮಾಡಬೇಕು. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಎಸ್ ಆ್ಯಡ್ ಮಾಡಿರ್ತೀವಿ. ಸಿ, ದೇ ಲೈಕ್ ಐಸ್ ಕ್ರೀಮ್. ದೇ ಆಲ್ ಚಿಲ್ಡ್ರನ್ ಲವ್ ಸ್ವೀಟ್ಸ್. ದೇ ಆಲ್ ಚಿಲ್ಡ್ರನ್ ಲವ್ ಸ್ವೀಟ್ಸ್. ಓಕೆ, ಸಿ ದೆನ್ ದಸ್ ಅವ್ರು ಇನ್ನೊಂದು ಪಾಯಿಂಟ್ ಹೇಳೋಣ ನಮಗೆ ಏನು, okay, see here. Thus she, they, Vishu and all children are subject in above
ಸೆಂಟೆನ್ಸ್. ಈ ಒಂದು ಸೆಂಟೆನ್ಸ್ ಒಳಗೆ ಯಾವ ಸಬ್ಜೆಕ್ಟ್ ಅಂತ ಹೇಳಕತ್ತಾರ ಅವರು? ಶಿ, ದೇ, ವಿಶು ಆ್ಯಂಡ್ ಆಲ್. ದಿಸ್ ಆಲ್ 4 are subject. Okay, some of the they and all is a plural subject ಆದ್ರೆ, plural subject ಆದ್ರೆ she ಮತ್ತೆ rishu is a singular subject. Okay, so all of you write in your book these definition. Okay, first one is singular, then plural definition. ಈ ಡೆಫಿನೇಷನ್ ಗಳು ಆಲ್ರೆಡಿ ಕೂಡ ಬದಾವು. ಸೊ ಸಿ ಫಸ್ಟ್ ನಿಮ್ಮ ಬುಕ್ಗಳು ಅದಾವು, ಅಲ್ಲೇ ಬರ್ತೀವಿ. ಓಕೆನಾ? ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಸಿಂಗುಲರ್ ಬಂದಾಗ, ಸಿಂಗುಲರ್ ಸಬ್ಜೆಕ್ಟ್ ಬಂದಾಗ ವರ್ಕ್ ಎಸ್ ಅಥವಾ ಎಸ್ ಅನ್ನ ಆ್ಯಡ್ ಮಾಡ್ತೀವಿ, ಹಂಗಂತ ಮಾತ್ರಕ್ಕದು ಪ್ಲೂರಲ್ ಆಗುವುದಿಲ್ಲ. ಓಕೆ, ಪ್ಲೂರಲ್ ಆಗುವುದಿಲ್ಲ. ಓಕೆ, ಸಿ ಹಿಯರ್, underline the subject in each sentence. Underline the subject in each sentence. Write P for plural and S for singular. See, we go to school daily. Already they underline that word we. Okay, first one is we. Is a plural. Adu we anenu ನಾವು, ಅದು plural. Okay, then second one. Neeru has a lovely dog. Neeru is a singular. Neeru is a singular. Okay, then third one. Radha is making a doll. See, Radha is a singular. Okay, then the stars shine at night. See, stars అంటే ఇంకో ఏనాಗ್ತదు సింగులర్ ಆಗ್ತದೆ, ಬಟ್ ಸ್ಟಾರ್ಸ್ ಅನ್ನೋದು ಸ್ಟಾರ್ಸ್ ಅಂದ್ರೆ ಏನಾಗ್ತದೆ ಪ್ಲೂರಲ್ ಆಗ್ತದೆ. ಓಕೆ, then fifth one, we have dinner at 8:30. yes, already ನೋಡಿದ್ವಿ. we ಅನ್ನೋದು ಏನಾಗ್ತದೆ ಪ್ಲೂರಲ್. ಓಕೆ, next is one, the moon shines at night. The moon is a singular. The moon is a singular. Shines singular. Okay, shines na already ಹೇಳಿನಿ. singular subject ಇದ್ದಾಗ ವರ್ಬ್ ಜೊತೆಗೆ s ಅಥವಾ s ಆಡ್ ಆಗುತ್ತೆ, ಹಂಗಂತ ಮಾತ್ರ ಕದೇನಿಲ್ಲ ಪ್ಲೂರಲ್ ಆಗುವುದಿಲ್ಲ. ಓಕೆ, see, then 7, the shops open at 9 o'clock. The shops is a yes, plural. Then 8 at 9. See, our school begin at 8 o'clock. School, our school is a plural. Okay, then boys is a plural also. Okay, ಅರ್ಥ ಆಯ್ತು ಯಾವುದು ಪ್ಲೂರಲ್ ಯಾವುದು ಸಿಂಗುಲರ್ ಅಂತ. we ಅನ್ನೋದೇನು ಪ್ಲೂರಲ್. we ಅಂದ್ರೆ ನಾವು, ನೀರು is a singular. ನೀರು ಅನ್ನೋದೇನು ಒಬ್ಬರೇ, ಹೌದು. then ರಾಧಾ is a singular. ರಾಧಾ ಒಬ್ಬರೇ. okay, then stars is a plural. okay, then we is a plural. then the moon is a singular. then shop ಆಗಿದ್ರೆ ಏನಾಗ್ತದೆ singular ಆಗ್ತದೆ, ಬಟ್ s ಆಡ್ ಆಗಿದೆ ಅಂದ್ರೆ shops ಅಲ್ಲಿ ಏನಾಗವು ಬಹಳಷ್ಟು ಶಾಪ್ಗಳು ಅದಾವು. ಸೊ ಹಾಗಾಗಿ ಅದು ಪ್ಲೂರಲ್. ಆಗ ಸ್ಕೂಲ್ is a plural. then boys is a plural also. okay, write in your book these all answers. okay,
answer. So now we will go to next exercise. See students, ನಾನು ನಿಮಗೆ ಹೇಳಿದ ಸಿಂಗುಲರ್ ಸಬ್ಜೆಕ್ಟ್ ಇತ್ತು ಅಂದ್ರೆ ವರ್ಕ್ ಎಸ್ ಅಥವಾ ಎಸ್ ಆ್ಯಡ್ ಆಗುತ್ತೆ ಅಂತ ಹೇಳಿದೆ. ಓಕೆ, ಸಿ ಆಲ್ ಆಫ್ ಯು ಸಿ ಯುವರ್ ಟೆಕ್ಸ್ಟ್ ಬುಕ್. ಇಲ್ಲಿ ಹೇಳ್ಯಾರ ನೋಡ್ರಿ ಅವರು, ಅ ಸಿಂಗುಲರ್ ವರ್ಕ್ ಟೇಕ್ಸ್ ಎಸ್ ಆರ್ ಎಸ್ ಆಫ್ಟರ್ ಇಟ್. ಅಂದರೆ ಏನು ಹೇಳಕತ್ತಾರೆ ಅವರು, ಸಿಂಗುಲರ್ ಸಬ್ಜೆಕ್ಟ್ ಇತ್ತು ಅಂದ್ರೆ ಅದು ವರ್ಕ್ ಜೊತೆಗೆ ಏನಂತ ತಗೋತೈತಿ, ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡ್ಕೊಳುತ್ತೆ. ರೈಟ್ ದೀಸ್ ವರ್ಕ್ಸ್ ವಿತ್ ಎಸ್ ಆರ್ ಎಸ್. ಈ ಎಲ್ಲ ವರ್ಕ್ಸ್ಗಳನ್ನ ನೀವೇನು ಮಾಡಬೇಕು, ಎಸ್ ಅಥವಾ ಎಸ್ ಅನ್ನು ಆ್ಯಡ್ ಮಾಡಿ ಬರೀರಿ ಅಂತ ಹೇಳಿದಾರ. ಓಕೆ, ಸಿ ಸ್ಟೂಡೆಂಟ್ಸ್, ನಾನೇನು ಮಾಡ್ತೀನಿ, ವರ್ಡ್ಸ್ಗಳನ್ನು ಬರಿತೀನಿ. ಓಕೆ, ನೀವು ಬರೆಯೋಕ್ಕೆ ಟ್ರೈ ಮಾಡಿ, ನಾನು ಬರೆದು ನಿಮ್ಗೆ ಸೆಂಡ್ ಮಾಡ್ತೀನಿ. ಓಕೆ, ಯಾಕಂದರೆ ಇಲ್ಲೇ ಟೈಮ್ ಭಾಳ ಹೋಗುತ್ತೆ. ಸೊ ನಾ ಬರೆದು ನಿಮ್ಗೆ ಸೆಂಡ್ ಮಾಡ್ತೀನಿ. ಏನಿಲ್ಲ ಇದ್ರಾಗ ವರ್ಕ್ ಕೊಟ್ಟಾರ. ಫಾರ್ ಎಕ್ಸಾಂಪಲ್ ಈಟ್, eats, run, runs, rise, rises, sing, sings, then play, plays, read, reads, and walk, walks, and cook, cooks, swim, swims, and works, rides, dances. ಓಕೆ, ಏನಾಗಬೇಕು, ಎಸ್ ಅಥವಾ ಇ ಎಸ್, ಯಾವುದಕ್ಕೆ ಎಸ್ ಆ್ಯಡ್ ಆಗಬೇಕು, ಯಾವುದಕ್ಕೆ ಇ ಎಸ್ ಆ್ಯಡ್ ಆಗಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಂಡು ನಾವೇನು ಮಾಡಬೇಕು, ಬರೀಬೇಕು. ಫಸ್ಟ್ ಒನ್ ಬಾಕ್ಸ್ ಇಸ್ ಕಂಪ್ಲೀಟ್ ಓನ್ಲಿ ಆ್ಯಡ್ ವಿತ್ ದ ಎಸ್. ಓಕೆ, ದೆನ್ ಒನ್ ಈಸ್ ಗೋಸ್, ಇ ಎಸ್. ಈ ಒಂದರೊಳಗೆ ಏನು ಮಾಡಬೇಕು, ಇ ಎಸ್ ಅನ್ನು ಆ್ಯಡ್ ಮಾಡಬೇಕು. ಓಕೆ, ನಾನು ಬರೆದು ಸೆಂಡ್ ಮಾಡ್ತೀನಿ. ಸೊ ನಾವು ವಿ ಗೋ ಟು ನೆಕ್ಸ್ಟ್ ಕ್ವಶನ್. ರೈಟ್ ದಿಸ್ ವರ್ಡ್ಸ್ ವಿತ್ ಎಸ್ ಆರ್ ಎಸ್. ಫಸ್ಟ್ ಒನ್ ಆಲ್ರೆಡಿ ರೈಟ್. ಇಟ್ ಫ್ಲೈಸ್. he, she, it ಇವೆಲ್ಲ ಏನಾಗ್ತಾವು, ಸಿಂಗುಲರ್ ಆಗ್ತಾವು. ಸೊ ಇಟ್ ಫ್ಲೈಸ್ ಅಲ್ಲಿ ಅವ್ರೇನು ಮಾಡ್ಯಾರ, ಇ ಎಸ್ ಅನ್ನು ಆ್ಯಡ್ ಮಾಡ್ಯಾರ. ನೆಕ್ಸ್ಟ್ she cries. ಓಕೆ, then third he sings. he sings. teachers. then reads. Okay, that's six. Rings. Okay. ಅಲ್ಲೇನು ಮಾಡಬೇಕು, ಎಸ್ ಅಥವಾ ಇ ಎಸ್ ಅನ್ನು ಯಾವುದಕ್ಕೆ ಎಸ್ ಆ್ಯಡ್ ಆಗ್ತೈತಿ, ಯಾವುದಕ್ಕೆ ಇ ಎಸ್ ಆ್ಯಡ್ ಆಗ್ತೈತಿ ಅಂತ ಕರೆಕ್ಟಾಗಿ ನೋಡಿಕೊಂಡು ಎಸ್ ಇ ಎಸ್ ಅನ್ನು ಆ್ಯಡ್ ಮಾಡೋದು ಅಷ್ಟೇ. ಅದು ಸಿಂಗುಲರ್ ಸಬ್ಜೆಕ್ಟ್ ಆಗಿತ್ತು ಅಂದರೆ ನಾವು ಆಟೋಮೆಟಿಕ್ಕಾಗಿ ತಿಳ್ಕೊಬೇಕು ವರ್ಕ್ಗೆ ಎಸ್ ಅಥವಾ ಇ ಎಸ್ ಅನ್ನು ಆ್ಯಡ್ ಮಾಡಬೇಕು ಅಂತ. ಓಕೆ, ಸಿ ನೆಕ್ಸ್ಟ್. I and you take a plural verb in English. See here, ನಾವು ಮೊದಲೇ ತಿಳ್ಕೊಳ್ತಾ ಬಂದೀವಿ. ಓಕೆ, ಮೊದಲಿಂದ ನೋಡ್ತಾ ಬಂದೀವಿ. ಐ ಮತ್ತು ಯು ಏನಾಗ್ತಾವೆ, ಪ್ಲೂರಲ್ ವರ್ಬ್ ಇನ್ ಇಂಗ್ಲೀಷ್. ಅವು ಪ್ಲೂರಲ್ ವರ್ಬ್ಗಳನ್ನು ತಗೊತಾವು, ಪ್ಲೂರಲ್ ಜೊತೆ ಆ್ಯಡ್ ಆಗ್ತಾವೆ. ಐ ಮತ್ತು ಯು. ಚೂಸ್ ದ ಕರೆಕ್ಟ್ ವರ್ಬ್ ಫಾರ್ ಈಚ್ ಬ್ಲ್ಯಾಂಕ್. ಸಿ ಹಿಯರ್, ಸ್ಟಾರ್ಸ್. ಸ್ಟಾರ್ಸ್ ಇಸ್ ದ ಪ್ಲೂರಲ್. ಸೊ ಸ್ಟಾರ್ಸ್ ಶೈನ್ at night. First one is stars shine at night. And then second, birds fly in the sky. Fly in the sky. Then third one, mom washes. Mom washes. Mom is singular, but singular verbs, singular subject, that times verbs are adding s or es. So washes. Okay, then fourth, you sings. You sings sweet song. Then fifth, I do. You sing. I do my homework. Then sixth one, mothers love their children. Mothers love their children. Then seven, boys make noise. Okay, then 8, the sun rises in the morning. The sun rises. ಇಲ್ಲಿ ಏನಾಯ್ತು, ಎಸ್ ಆ್ಯಡ್ ಆಗ್ತೈತಿ ನೋಡ್ರಿ. ಓಕೆ, then 9th one, we play games in the evening. We play games in the evening. I ಮತ್ತು ಯು ಇದ್ದಾಗ ಪ್ಲೂರಲ್ ವರ್ಬ್ ಅನ್ನೇ ತಗೊಳ್ತಾವು. ದೆನ್ ಸಿಂಗುಲರ್ ಸಬ್ಜೆಕ್ಟ್ ಇತ್ತು ಅಂದರೆ ನೀವೆಲ್ಲ ಏನು ಮಾಡಬೇಕು, ಎಸ್ ವರ್ಬ್ಗೆ ಎಸ್ ಅಥವಾ ಎಸ್ ಅನ್ನು ಆ್ಯಡ್ ಮಾಡಬೇಕು. ಸೊ ನಾವು ಆಲ್ ಆಫ್ ಯು ರೈಟ್ ಇನ್ ಯುವರ್ ಬುಕ್ ದೀಸ್ ಆಲ್ ಆನ್ಸರ್ಸ್.
written these answers. Okay, now we go to next exercise. Okay. See students, next one is correct these sentence. Correct these sentence. First one is you tell lies. You tell lies. See, or already you take a plural verb in English. Adu kuda enagtade plural verb galana ತಗೋತತಿ. So you tell lies. Okay. ಒಂದು ವೇಳೆ ಸಿಂಗುಲರ್ ಆಗಿತ್ತು ಅಂದ್ರೆ tells continuous ಅನ್ನು ಆಡ್ ಮಾಡ್ತೀವಿ. Okay. Then second, I live in model town. I live in model town. Next third, children play. Children play with toys. Okay, and fourth, the moon shines. The moon shines at night. Then fifth, Rani finishes her homework. Rani is a singular, so we add yes in this verb. Okay. Then sixth, my father works in a factory. My father works in a factory. Okay. Illegaitu my father is a singular, Rani is a singular, then the moon is a singular. ಅದಕ್ಕೆ ನಾವು ಏನು ಮಾಡಿದ್ವಿ ವರ್ಬ್ ಜೊತೆಗೆ yes ಅನ್ನ add ಮಾಡಿ shines yes add ಆಗುತ್ತೆ. Then finishes is a yes add ಆಗುತ್ತೆ. Then work is a yes add ಆಗುತ್ತೆ. ಅದು ಇಲ್ಲಿ ನಮಗೆ ಇವು ಪ್ಲೂರಲ್ ವರ್ಬ್. You and ನಾವು ಪ್ಲೂರಲ್ ಆಗಿ ಆಡ್ ಮಾಡೋಣ ನಮಗೆ ಆಲ್ರೆಡಿ ಹೇಳಿದ್ದಾರೆ ಅವರು. So you and our children is also plural. Okay. So tell and model down and then play. Okay. Leave. Okay, all of you write in one book. ಸಿಂಗುಲರ್ ಸಬ್ಜೆಕ್ಟ್ ಇತ್ತು ಅಂದ್ರೆ ಅವಾಗ ವರ್ಬ್ ಜೊತೆಗೆ ಎಸ್ ಅಥವಾ ಎಸ್ ಆಡ್ ಆಗುತ್ತೆ. ಓಕೆ, ಪ್ಲೂರಲ್ ಇದ್ದಾಗ ವರ್ಬ್ ಹೇಗಿರುತ್ತೋ ಹಾಗೆ ಇರುತ್ತೆ. ಅವಡೆ ಅದು ಪ್ಲೂರಲ್ ಆಗಿ
ಕಂಪ್ಲೀಟ್ ಇನ್ ರೈಟಿಂಗ್. ಓಕೆ, ನೀವೇನು ಮಾಡಿದ್ರಿ ಈ ಒಂದು ಕ್ಲಾಸ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್ ವರ್ಬ್ಸ್. ಓಕೆ, ಇನ್ ದಿಸ್ ಕ್ಲಾಸ್ we will learn fifth lesson in grammar part singular and plural verbs we will complete. We learn and we will complete this lesson. Okay, now in this class we will complete this lesson. And see here students, now in this semester your all lessons and poems and grammar also completed. Okay, ಈಗ ಏನು ಮಾಡಬೇಕು, ನಿಮ್ಮ ಈ ಒಂದು ಸೆಮಿಸ್ಟರ್ಗೆ ಇರುವಂತಹ ಲೆಸನ್ ಮತ್ತು ಗ್ರಾಮರನ್ನು ನಾನು ಏನು ಮಾಡಿದ್ನಿ ಮುಗಿಸಿದ್ವಿ. ಓಕೆ, ಮುಗಿಸಿದ್ವಿ. ನೀವೇನು ಮಾಡಬೇಕೀಗ, ನಿಮ್ಮ ಕೆಲಸ ಹೆಚ್ಚಾಯಿತು. ನೀವೇನು ಮಾಡಬೇಕೀಗ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಕ್ಸಾಮ್ ಸಮೀಪ ಬರ್ತಾ ಇವೆ. ಸೊ ನೀವು ಏನು ಮಾಡಬೇಕು, ಓದಲೇಬೇಕು. ಯು ಶುಡ್ ರೀಡ್. ಯು ಮಸ್ಟ್ ಆ್ಯಂಡ್ ಶುಡ್ ರೀಡ್ ಇನ್ ಯುವರ್ ಹೋಮ್ ಆಲ್ ಲೆಸನ್ಸ್, ಪೋಯಮ್ಸ್ ಆ್ಯಂಡ್ ಗ್ರಾಮರ್ ಆಲ್ಸೋ. ಓಕೆ, ನೀವೇನು ಮಾಡಬೇಕು, ಓದಕ್ಕೆ ಸ್ಟಾರ್ಟ್ ಮಾಡಬೇಕು. ಹೌದು, ಇಲ್ಲಾಂದ್ರೆ ಎಕ್ಸಾಮ್ಗೆ ನಿಮ್ಗೆ ಪೆಂಡಿಂಗ್ ಉಳಿತೈತಿ. ಸೊ ನೀವು ಡೈಲಿ ಏನು ಮಾಡಬೇಕು, ಒಂದು ಗ್ರಾಮರ್ ಲೆಸನ್ನು, ಒಂದು ಗ್ರಾಮರ್ ಲೆಸನ್ ತೊಗೊರಿ, ಒಂದು ನಾರ್ಮಲ್ ಲೆಸನ್ ತೊಗೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿರಿ. ಟೈಮ್ ಭಾಳ ಕಡಿಮೆ ಐತಿ. ಸೊ ನಾವೇನು ಮಾಡಿದ್ವಿ, ಲೆಸನ್ ಅಂತೂ ಮುಗಿದ್ವು, ಸಿಲೆಬಸ್ ಮುಗಿತು, ಇನ್ನು ನಿಮ್ಮ ಕೆಲಸ ಹೆಚ್ಚಾಯಿತು. ಸೊ ನೀವೇನು ಮಾಡಬೇಕು, ಡೈಲಿ ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಸೊ ಸೀರಿಯಸ್ ಸ್ಟೂಡೆಂಟ್ಸ್, ಐ ಹೋಪ್ now all of you understood singular and plural verbs. Okay, now in this class we will complete this lesson. All of you understood. I hope all of you understood this lesson, singular and plural verbs. Okay, ಅರ್ಥ ಆಯ್ತಲ್ಲ? ಸಿಂಗುಲರ್ ಇದ್ರೆ ವರ್ಕ್ ಏನಾಗ್ತದೆ, ಎಸ್ ಮತ್ತು ಎಸ್ ಆ್ಯಡ್ ಆಗ್ತದೆ ಅಷ್ಟೇ. ಇನ್ನು ಪ್ಲೂರಲ್ ಇದ್ದಾಗ ಏನು ಆ್ಯಡ್ ಆಗಲ್ಲ. ಹ್ಯಾಂಗೆ ಪ್ಲೂರಲ್ ವರ್ಕ್ ಇರುತ್ತೋ ಹಂಗೆ ನೀವೇನು ಮಾಡಬೇಕು, ಇಡಬೇಕು. ಓಕೆ, ಥ್ಯಾಂಕ್ ಯು. ಆಲ್ ಆಫ್ ಯು ರೀಡ್ ಇನ್ ಯುವರ್